ಅಡ್ಡಿಲ್ಲ. ನೋಡಿ, ನಾವು ಪೂರ್ಣ ಪ್ರಜ್ಞಾ ನಮ್ಮ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಮತ್ತು ಕನ್ನಡ ಮೀಡಿಯಂ ಹೈಸ್ಕೂಲ್ ಜೊತೆಗೆ 2 ಮೀಡಿಯಂ ಪ್ರೈಮರಿಗಳು ನಡೀತಾ ಇದ್ದಾವೆ. ನಾನು ಜಮಖಂಡಿ ಮತ್ತು ತಮ್ಮ ಬನಾಟಿ ಏರಿಯಾ ಮತ್ತು ತಿರ್ದಾಳಿ ಏರಿಯಲ್ಲಿ ಬಂದಾಗ ಬಹಳಷ್ಟು ಶಾಲೆ ಟೀಚರ್ಸ್ ನನಗೆ ಹೇಳಿದರು, ಸರ್ ಒಂದ್ಸಲ ಪೂರ್ಣ ಪ್ರಜ್ಞಾಕ್ಕೆ ಹೋಗಿ ಬನ್ನಿ ಅಂತ ಹೇಳಿದರು. ನಾನು ಅಂಕುಶ್ ದುರ್ಗಿ ಅಂತ ಹೇಳಿ ಬೆಳಗಾವಿನಿಂದ ಬಂದಿದ್ದೇನೆ. ಈ ನಮ್ಮ ಜಮಖಂಡಿ ಮತ್ತು ರೊಕ್ಕೈ ಬನಾಟಿ ಮತ್ತು ಈ ಭಾಗದಲ್ಲಿ ಹೋದ ಒಂದು ವಾರ ಮೇಲಾಯಿತು ನಾನು ಈ ಭಾಗದಲ್ಲಿ ಲೆಕ್ಚರಿಂಗ್ ಮಾಡ್ತಾ ಒಳ್ಳೆ ರೆಸ್ಪಾನ್ಸ್ ಕಂಡೆ ಎಲ್ಲ ಶಾಲೆಗಳಲ್ಲಿ. ಜೊತೆಗೆ ನಾನು ಇವತ್ತು ಈ ನಮ್ಮ ಪೂರ್ಣ ಪ್ರಜ್ಞಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಒಂದು ಸೆಷನ್ ಮುಗಿಸಿದ್ದೀವಿ. ಆ ಒಂದು ಸೆಷನ್ ಅದ ನಿಯರ್ಲಿ ಒಂದು ಬಹಳಷ್ಟು ಮಕ್ಕಳು ಇಲ್ಲಿ ಸೆಷನ್ ಅನ್ನ ಅಟೆಂಡ್ ಮಾಡಿದ್ರು. ನಮ್ಮ ಪ್ರಿನ್ಸಿಪಾಲ್ರು ಇದ್ದಾರೆ, ಇಂಗ್ಲಿಷ್ ಮೀಡಿಯಂ ಪ್ರಿನ್ಸಿಪಾಲ್ರು ಇದ್ದಾರೆ. ಅವರು ತಮ್ಮ ಶಾಲೆ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಹೇಳ್ತಾರೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಈ ಶಾಲೆಗೆ ಬಂದಿದ್ದೇನೆ. ಬಟ್ ನಾನು ಒಂದು ವಿಶೇಷ ವಿಚಾರ ಕಂಡೆ. ನಮ್ಮ ಪ್ರಿನ್ಸಿಪಾಲ್ರು ನಾನು ಬಂದಾಗ ಟೋಟಲಿ ನಾವು ಇಬ್ಬರು ಅಪರಿಚಿತರು, ಒಬ್ರಿಗೊಬ್ರು. ಏನು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಬಟ್ ನಾನು ಒಂದು ಶಾರ್ಟ್ ಸ್ಟಡಿ ಇಂಪ್ರೂವ್ಮೆಂಟ್ ಬಗ್ಗೆ ಮಾಹಿತಿ ಕೊಟ್ಟೆ. ಸರ್ ಅವರು ಬಹಳ ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಕ್ವಶನ್ಸ್ ಕೇಳಿ ಅದಕ್ಕೆಲ್ಲ ನಾನು ಅವರು ಮಾಹಿತಿ ಕೊಟ್ಟ ಮೇಲೆ, ಆನ್ಸರ್ ಕೊಟ್ಟ ಮೇಲೆ ಸರ್ ಅವರು ಒಪ್ಕೊಂಡು ಆಗಿಂದಾಗಲೇ ತಮ್ಮ ಮ್ಯಾನೇಜ್ಮೆಂಟ್ ಅವರು ಕೂಡ ಮಾತಾಡ್ಕೊಂಡು ಒಪ್ಪಿಗೆ ಪಡೋದು ಇಲ್ಲಿ ತಕ್ಷಣ ಕ್ಲಾಸ್ ಅರೇಂಜ್ಮೆಂಟ್ ಮಾಡಿದ್ರು. ವಿದೌಟ್ ಲೂಸಿಂಗ್ ಎನಿ ಮೋರ್ ಟೈಮ್ ಆಗಿಂದಾಗೆ ಅರೇಂಜ್ಮೆಂಟ್ ಮಾಡಿದ್ರು. ಒಂದು ಸೆಷನ್ ಮಾಡ್ತೀವಿ ಅಬೌಟ್ ಒಂದು 50 ಮಿನಿಟ್ಸ್ ಮಾಡಿದಾಗ ಸ್ಟೂಡೆಂಟ್ಸ್ ಎಲ್ಲರೂ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಜೊತೆಗೆ ನಾನು ಸೈಂಟಿಸ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ಅಂತ ಹೇಳಿ ಮಾತಾಡ್ತಾ ಹೇಳಿದಾಗ, ಯಾಕಂದ್ರೆ ನಾನು ಇಬ್ಬಿಬ್ರು ಮಕ್ಕಳು ಇವಾಗ ಸೈಂಟಿಸ್ಟ್ ಆಗಿದ್ದಾರೆ. ಒಬ್ಬಳು ಈಗ IAS ಇದ್ದಾಳೆ, ನಿಖಿತಾ ಅನ್ನೋಳು ಡಾಕ್ಟರೇಟ್ ಆಫ್ಟರ್ ಡಾಕ್ಟರೇಟಕ್ಕೆ. ಇನ್ನೊಬ್ಳು ಅಲ್ಲಿ PhD ಮುಗಿಸಿ ಹೋಗ್ತಾ ಇದ್ದಾಳೆ. ಇನ್ನೊಬ್ಳು ಸಾಫ್ಟ್ವೇರ್. ಸೊ ಟೆಕ್ನಿಕಲ್ ಸ್ಟಡಿ ಮಾಡಿದರೆ, ಗ್ರಾಮ್ಯಾಟಿಕಲ್ ಸ್ಟಡಿ ಮಾಡಿದರೆ ಎಷ್ಟು ಮಹತ್ವ ಇದೆ ಅನ್ನೋದು ನಾನು ಮಕ್ಕಳಿಗೆ ಇಲ್ಲಿ ಹೇಳ್ಕೊಟ್ಟೆ. ಆಗ ಒಬ್ಬ ಸ್ಟೂಡೆಂಟ್ ಹೊರಗೆ ಹೋಗ್ತಾ ಕೇಳ್ತಾನೆ, ಸರ್ ನಂಬರ್ ಕೊಡಿ ಅಂತ ಹೇಳಿ. ನಾನು ಕೇಳಿದೆ, ರೀಸನ್ ಕೇಳಿದೆ, ಯಾಕೆ ಹ್ಯಾಪಿ ನಂಬರ್ ಯಾಕೆ ಬೇಕು, ನಾನು ಕೊಡ್ತೀನಿ ನಂಬರ್ ನಿನಗೆ. ಸರ್ ಅವ್ರ ಹತ್ರ ನಂಬರ್ ಇದೆ ಅಂದಾಗ, ಇಲ್ಲ ಸರ್ ನಂಬರ್ ಬೇಕು ಅಂತಂದ್ರು. ಯಾಕೆ ನಂಬರ್ ಕೇಳ್ತೀಯ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಇಲ್ಲ ಸರ್ ನಾನು ಸೈಂಟಿಸ್ಟ್ ಆಗಬೇಕು, ನೋಡಿ ಜಗತ್ತದ ಸರ್ವಶ್ರೇಷ್ಠ ಸ್ಟಡಿ ಮಾಡಬೇಕು. ನೋಡಿ ನಾನು ಕ್ಲಾಸ್ ಕೇಳಿದೆ 10th ಕ್ಲಾಸ್ ಅಂತ ಹೇಳ್ದ. ಇಂಥ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗುತ್ತೆ ಈ ಮಗುದು. ಡೆಫಿನೆಟ್ಲಿ ನೋ ಡೌಟ್ಸ್ ಸೈಂಟಿಸ್ಟ್ ಆಗೇ ಆಗ್ತಾನೆ. ಒಂದಿನ ನಾವು ನನ್ನ ಸೈಂಟಿಸ್ಟ್ ಆಗಿ ಕಾಣ್ತೀವಿ. ನನಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಪ್ರಿನ್ಸಿಪಾಲ್ರಿಗಿದೆ. ಈ ಸ್ಟೂಡೆಂಟ್ ಬಗ್ಗೆ ಅವನೇ ಒಂಚೂರು ಅವ್ರ ಮಾಹಿತಿ ಹೇಳಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಅಪ್ಪಿ ನಿನ್ನ ಪೂರ್ತಿ ಹೆಸರು, ಕ್ಲಾಸ್ ಹೆಸರು, ಡಿವಿಷನು, ಆಮೇಲೆ ನಿನ್ನ ಈ ಪೇರೆಂಟ್ಸ್ ಏನು ಮಾಡ್ತಾರೆ, ಜೊತೆಗೆ ನಿಮ್ಮ ಯಾವ ರೀತಿ ನಿನಗೆ ಈ ಕ್ಲಾಸದ ಲೆಕ್ಚರ್ದ ಅನುಕೂಲ ಅನಿಸ್ತ ಅನ್ನೋದು ಒಂಚೂರು ಹೇಳ್ತೀಯಾ? ಎಸ್, ಹೇಳ್ಕೊಳ್ಳಿ. ನಿಮಗೇನು ಅನಿಸಿದ್ದು ಮಾತಾಡು. My name is Akash Raj S. Adodgi. I am from 10th A class from Purna Pradnya English Medium High School. I am from Banati. ನಮ್ಮ ಸ್ಕೂಲಲ್ಲಿ ಅಂಕುಶ್ ದಿರ್ಗಿ ಎಂಬ ಸರ್ ಬಂದಿದ್ದರು. ಅವರು ನಮಗೆ ಇನ್ಸ್ಪೈರ್ ಆಗುವಂಥ ಕ್ಲಾಸ್ ಹೇಳಿದರು. ಆ ಕ್ಲಾಸನ್ನು ಕೇಳಿ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಸೈಂಟಿಸ್ಟ್ ಆಗಬೇಕಂತ ಆಸೆ ಪಟ್ಟೆ. ಹಾಗಾಗಿ ಅವರ ನಂಬರನ್ನು ನಾನು ಕೇಳಲು ಬಂದಾಗ ಅವರು ಎದಕ್ಕೆ ಬೇಕಂತ ಕೇಳಿದರು ನನಗೆ. ಆಗ ನಾನು ಅವರಿಗೆ ಹೇಳಿದೆ ಸೈಂಟಿಸ್ಟ್ ಆಗಬೇಕಂತ. ನಾನು ಈ ಮುಂದೆ ನಾನು ತುಂಬ ಚೆನ್ನಾಗಿ ಪ್ರಯತ್ನವನ್ನು ಮಾಡುತ್ತೇನೆ. ಸರ್ ಹೇಳಿಕೊಟ್ಟಾಗೆ ನಾನು ನಡೆಯುತ್ತೇನೆ. ಆಯಿತು, ಈ ಮಾತನ್ನು ವಂಡರ್ಫುಲ್ ಕ್ಲಾಸ್, ಭಾಳ ಉಪಯುಕ್ತವಾಗಿರ್ತಕ್ಕಂಥ ಕ್ಲಾಸ್ ಇದು. ನಮ್ಮ ಅಂಕುಶ್ ದುರ್ಗಿ ಸರ್ ಅವರು ನನಗೆ ಸುಮ್ಮನೆ ನಮ್ಮ ಸ್ಕೂಲ್ ವಿಸಿಟ್ ಬಂದು ನನ್ನ ಚಪ್ಪರಿಗೆ ಬಂದು ಕೇಳಿದ್ರು, ಈ ಥರ ಸರ್ ಅದೊಂದು ಮೋಟಿವೇಶನಲ್ ಕ್ಲಾಸಸ್ ಮಾಡಬೇಕಾಗಿದೆ, ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ನಿಜವಾಗ್ಲೂ ಸರಿ ಸರ್ ಅಂತೇಳಿ ನಾನು ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಸರ್ಗೆ ನಾನು ಪರ್ಮಿಟ್ ಮಾಡಿದೆ. ಸೊ ಅವ್ರು ಬಂದು ಅರೌಂಡ್ 1 hour ಕ್ಲಾಸಸ್ಸನ್ನು ಮಾಡಿದರು. ಈಗ ನಮ್ಮಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಎರಡೂ ಹೈಸ್ಕೂಲ್ ಮಕ್ಕಳಿಗೆ 2 ಸೆಷನ್ ಕ್ಲಾಸಸ್ಸನ್ನು ಮಾಡ್ತಿದ್ದಾರೆ. ಸೊ ಮೊದಲೇ ಸೆಷನಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಮಾಡಿದಾಗ ಅಲ್ಲಿಂದ ಈ ಒಂದು ಕ್ಲಾಸನ್ನು ಎಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಕ್ಲಾಸ್ ಮುಗಿದ ಮೇಲೆ ನಮ್ಮ 10th ಕ್ಲಾಸಿನ ಮಗು ಆಕಾಶ್ ಒಡೋಡಿಗೆ ಅಂತ ಹುಡುಗ ಬಂದು ಸರ್ ನನ್ನ
ಒಂದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾನೆ, ಸರ್ ನಿಮ್ಮ ನಂಬರ್ ಕೊಡಿ ನನಗೆ ಅಂತ ಹೇಳಿ. ರೀಸನ್ ಇಷ್ಟೇ, ಏನ್ ಅಂತಂದ್ರೆ ಸರ್ ಯಾಕೆ ನಂಬರ್ ಬೇಕು ಅಂತ ಕೇಳಿದಾಗ, ಸರ್ ನಾನು ಒಬ್ಬ ಸೈಂಟಿಸ್ಟ್ ಆಗಬೇಕು, ಮುಂದೆ ನಾನು ಒಬ್ಬ ಸೈಂಟಿಸ್ಟ್ ಆಗಿ ನಮ್ಮ ಜಗತ್ತಿನ ಬಗ್ಗೆ ಅಥವಾ ನಮ್ಮ ದೇಶದ ಬಗ್ಗೆ ಒಂದೇನಾದ್ರೂ ಚಿಂತನೆ ಮಾಡಬೇಕು, ಒಂದೇನಾದ್ರೂ ಒಂದು ಸಕ್ಸಸ್ ಅನ್ನ ಕಾಣಬೇಕು ಅನ್ನೋ ಸಲುವಾಗಿ ನಾನು ನಿಮ್ಮನ್ನ ಒಂದು ನಂಬರ್ ತಗೊಂಡು ನಿಮ್ಮ ಒಂದು ಗೈಡೆನ್ಸ್ ನಲ್ಲಿ ಮುಂದೆ ನಾನು ಹೊಡಿಬೇಕು ಅನ್ನೋ ಸಲುವಾಗಿ ಅವ್ರು ಕೇಳ್ತಾನೆ. ಸೊ ನಿಜವಾಗ್ಲೂ ಈ ಒಂದು ಕ್ಲಾಸಿಗೆ ಬಹಳ ಒಂದು ಅರ್ಥ ಸಿಕ್ತಂತ ನಾನು ಅನ್ಕೋತೀನಿ. ಸೊ ದುರ್ಗಿ ಸರ್ ಅವರಿಗೆ ನಮ್ಮ ಪೂರ್ವ ಪ್ರಜ್ಞಾ ಶಿಕ್ಷಣ ಸಂಸ್ಥೆ ವತಿಯಿಂದ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕನ್ನಡದವರಿಗೆ ಗೊತ್ತಾಗ್ಲಿ, ಇವೊಬ್ಬ 10th ಸ್ಟೂಡೆಂಟ್. ಸೊ ಇವನು ಒಂದು ಲೆಕ್ಚರ್ ಕೇಳಿ ಬಹಳ ಇನ್ಸ್ಪೈರ್ ಆಗಿ ನಾನು ಸೈಂಟಿಸ್ಟ್ ಆಗಬೇಕು ಸರ್, ನಂಬರ್ ಕೊಡಿ ಅಂತ ಕೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು. ಇವನಿಗೆ ಮೋಸ್ಟ್ಲಿ ಇನ್ನೂ ಬಹಳಷ್ಟು ಸ್ಟೂಡೆಂಟ್, ಇನ್ನು ಬಹಳಷ್ಟು ಇಲ್ಲಿ ತಮ್ಮ ಪೂರ್ಣ ಪ್ರಜ್ಞೆ ಶಾಲೆಯ ಮಕ್ಕಳು ಡೆಫಿನೆಟ್ಲಿ ಅವರ ಮನದಲ್ಲಿ ಗಟ್ಟಿತನ ಮಾಡ್ಕೊಂಡಿರ್ತಾರೆ. ನಾವು ಸೈಂಟಿಸ್ಟ್ ಆಗೋಣ, ಒಳ್ಳೆ ಒಳ್ಳೆ IAS ಆಫೀಸರ್ ಆಗೋಣ, IPS ಆಗೋಣ, ಒಳ್ಳೆ ಒಳ್ಳೆ ವ್ಯಕ್ತಿಗಳಾಗೋಣ ಅಂತ ಹೇಳಿ ಬಹಳಷ್ಟು ಸ್ಟೂಡೆಂಟ್ ಡೆಫಿನೆಟ್ಲಿ ಅವ್ರ ಮನದಲ್ಲಿ ಗಟ್ಟಿಗೊಳಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಡೆಫಿನೆಟ್ಲಿ ನೋ ಡೌಟ್ಸ್. ಎಲ್ಲ ಮಕ್ಕಳು ನಮ್ಮ ಪೂರ್ಣ ಪ್ರಜ್ಞಾ ಶಾಲೆಯ ಎಲ್ಲ ಮಕ್ಕಳು 8th 9th 10th ಇಂಗ್ಲಿಷ್ ಮೀಡಿಯಂ ಸೆಷನ್ ಆದ್ರೆ ನನಗೆ ಒಂದು ಖುಷಿ ಬಂತು. ಒಂದು ವಿಶೇಷವಾದ ರಿಸ್ಪಾನ್ಸ್ ಮಕ್ಕಳಿಂದ, ಒಳ್ಳೆ ರೆಸ್ಪಾನ್ಸ್. ಹಾಗೆ ನಮ್ಮ ಪ್ರಿನ್ಸಿಪಾಲ್ ಅವ್ರ ರೆಸ್ಪಾನ್ಸ್ ಇತ್ತು ಚೇಂಬರ್ದಲ್ಲಿ, ಹಾಗೆ ನಮ್ಮ ಟೀಚರ್ಸ್ ರೆಸ್ಪಾನ್ಸ್ ಕೂಡ ವೆರಿ ಪಾಸಿಟಿವ್. ಮತ್ತು ಮಕ್ಕಳ ರೆಸ್ಪಾನ್ಸ್ ಕೂಡ ಒಂದೊಂದು ಮಗ ಯಾವ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ. ಎಲ್ಲರೂ ಕ್ವಶನ್ ಆನ್ಸರಿಂಗ್ ಮಾಡ್ತಾ ಇದ್ರು, ಸೂಪರ್ ಆನ್ಸರ್ ಕೊಡ್ತಾ ಇದ್ರು. ಸೊ ಬಹಳ ನನಗೆ ಖುಷಿ ಅನಿಸ್ತು. ಇಂತಹ ಶಾಲೆಗಳಲ್ಲಿ ನಮ್ಮಲ್ಲಿ ಬೇಕು. ನಮ್ಮ ಸಮಾಜಕ್ಕೆ ತಳಹದಿಗಳು, ನಮ್ಮ ಸಮಾಜಕ್ಕೆ ಇದು ಒಂದು ವಿಶೇಷವಾದ ಆಧಾರ ಸ್ತಂಭಗಳು ಹೀಗೆ ಬೆಳಿಲಿ. ನಮ್ಮ ಎಲ್ಲ ಶಾಲೆಗಳ ಎಲ್ಲ ಮಕ್ಕಳು ಒಳ್ಳೆ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸುತ್ತಾ, ದೇವರಲ್ಲಿ ಕೇಳುತ್ತಾ, ತಮ್ಮ ಪೂರ್ಣ ಪ್ರಜ್ಞಾ ನಮ್ಮ ಇಡೀ ನಮ್ಮ ಹೆಡ್ಸ್ ಎಲ್ಲ ಸಂಸ್ಥೆಯ ವಿಶೇಷ ಪದಾಧಿಕಾರಿಗಳು, ನಮ್ಮ ಪ್ರಿನ್ಸಿಪಾಲ್ರು, ಹಟ್ಟಿ ಸರ್ ಅವರು, ಮತ್ತೆ ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಎಲ್ಲ ಟೀಚಿಂಗ್, ನಾನ್ ಟೀಚಿಂಗ್ ಮತ್ತು ಎಲ್ಲ ಮೀಡಿಯಂ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಷ್ಟು ಎಲ್ಲ ಸ್ಟಾಫ್ ಮತ್ತು ಮಕ್ಕಳು ಇವರೆಲ್ಲರೂ ಸೇರಿ ನನಗೆ ಒಳ್ಳೆಯ ವಿಶೇಷವಾದ ಅವಕಾಶ ಕೊಟ್ಟಿದ್ದಾರೆ. ಮತ್ತು ನನ್ನ ಅವಕಾಶದ ರಿಸಲ್ಟ್ ಇಲ್ಲೇ ಕಣ್ಣಲ್ಲಿ ಮುಂದೆ ನಮ್ಮ ಕಣ್ಣಲ್ಲಿ ಇದೆ. ನಮ್ಮ ವಿಶೇಷವಾದ ಒಬ್ಬ ಸ್ಟೂಡೆಂಟ್. ಸ್ವಲ್ಪ ಈ ಮಗುನಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಇನ್ನೊಂದ್ಸಲ ಅವನ ಹೆಸರು ಕೇಳೋಣ, ಪೂರ್ತಿ ಹೆಸರು ಜೋರಾಗಿ. ಅಪ್ಪಿ ನಿನ್ನ ಹೆಸರು ಕ್ಲೀನ್ ಆಗಿ ಫುಲ್ ಹೆಸರು ಹೇಳು. ತಾಯಿ ತಂದೆ ಏನ್ ಮಾಡ್ತಾರೆ ಹೇಳು, ನಿನ್ನ ಮೂರು ಹೇಳ್ಬೇಕು, ಕನ್ನಡದಲ್ಲಿ ಹೇಳು. ನನ್ನ ಹೆಸರು ಆಕಾಶ್ ರಾಜ್ ಶ್ರೀಧರ್ ರೋಡ್ಗಿ. ನಾನು ಬನಹಟ್ಟಿಯಲ್ಲಿ ಇರ್ತೇನೆ. ನನ್ನ ಫಾದರ್ ಸೋಲಾರಲ್ಲಿ ಕೆಲಸ ಮಾಡುತ್ತಾರೆ, ಹಾಗೂ ನಮ್ಮ ಮಮ್ಮಿ ಹೌಸ್ ವೈಫ್ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.